ನಮ್ಮ ರೀಜನ್ನ ಆರ್ಸಿ ಆದಂಥ ಲಯನ್ ಶಶಿಕಲಾ ಮೇಡಮ್ ಅವ್ರಿಗೂ ಆರ್ಥಿಕ ಸ್ವಾಗತ ಕರ್ತವ್ಯ. ಹಾಗೆ ನಮ್ಮ ಲಯನ್ಸ್ ಕ್ಲಬ್ನ ಸೀನಿಯರ್ ಮೆಂಬರ್ಗಳಾದಂತಹ ಲಯನ್ ಸೂರ್ಯಕಲಾ ಮೇಡಮ್ ಆಗಿರ್ಬೋದು, ಹಾಗೆ ಲಯನ್ ಚಂದ್ರಶೇಖರ್ ಹಾಗೂ ಲಯನ್ ರುದ್ರೇಶ್ ಸರ್ ಹಾಗೂ ಲಕ್ಷ್ಮೀ ಮೇಡಮ್ ಹಾಗೂ ಹನುಮಂತನಗರದಿಂದ ಬಂದಿರತಕ್ಕಂಥ ಅಧ್ಯಕ್ಷರು, ಸೆಕ್ರೆಟರಿ, ಹಾಗೆ ಕೋಣನಕೋಟೆಯಿಂದ ಬಂದಿರತಕ್ಕಂಥ ಅಧ್ಯಕ್ಷರಾದ ಮಾನಸ ಮೇಡಮ್, ಮತ್ತು ನಮ್ಮ ಮಹಾನಗರ ಕ್ಲಬ್ಬಿಂದ ಬಂದಿರೋ ಲಕ್ಷ್ಮೀ ಮೇಡಮ್, ಹಾಗೆ ಸುನೀಲ್, ನಮ್ಮ ಶರತ್, ಹಾಗೆ GT ಕೋಆರ್ಡಿನೇಟರ್ ಆದಂಥ ಗಾಯತ್ರಿ ಮೇಡಮ್ ಅವರು ಸಹ, ಹೇಮಂತ್ ಅವರು, ಎಲ್ರಿಗೂ ಸಹ ಆಧಾರದ ಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತು ಈ ಸುಂದರವಾದ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ 100% ಸಹಕಾರ ಕೊಟ್ಟಿರತಕ್ಕಂತಹ ನಮ್ಮ ಭೂಮಿ ಫಾರ್ಮ್ನ ಅಧ್ಯಕ್ಷರಾದಂತಹ ರಾಘವೇಂದ್ರ ಅವರಿಗೆ ಎಕ್ಸ್ಟ್ರಾ ನಾನು ಎಷ್ಟೇ ಕೃತಜ್ಞತೆ ಸಲ್ಲಿಸಿರೋ ಸಾಲಲ್ಲ. ಎನಿವೆ ಅವ್ರಿಗೆ ನನ್ನ ಹಾಗೂ ನಮ್ಮ ಕ್ಲಬ್ ಪರವಾಗಿ ಆಧಾರದ ಸ್ವಾಗತ ಹಾಗೂ ಕೃತಜ್ಞತೆ. ಸಂದರ್ಭದಲ್ಲಿ ನಮ್ಮ ಮೊದಲನೇ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆದಂಥ ಮೋಹನ್ ಸರ್ ಅವರು ಎರಡು ಮಾತಾಡಲಿ ಅಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ ಜೆ ಪಿ ನಗರ್ ಅವರು ಆರ್ಗನೈಸ್ ಮಾಡಿದಂಥ ಇದು ರಿಯಲಿ ಗ್ರೇಟ್. ಬಿಕಾಸ್ 4-5 ಕ್ಲಬ್ಗಳು ಇಲ್ಲಿ ಕೂತಿದ್ದಾರೆ. ಐ ಡಿಂಟ್ ಎಕ್ಸ್ಪೆಕ್ಟ್ ಇಟ್ ಸೋ ಮಚ್ ಬಿಕಾಸ್ ಐ ಥಾಟ್ ಇಲ್ ಬಿ ವೆರಿ ಸಿಂಪಲ್ ಮ್ಯಾಟರ್ ಆಫ್ 2 minutes ವಾಕ್, ಗೋ ಡಿಗ್ ಅಪ್, ಪುಟ್ ಎ ಪ್ಲ್ಯಾನ್ ದೇರ್ ಆ್ಯಂಡ್ ಬರೋದಂತ. ಬಟ್ ರಿಯಲಿ ಇಟ್ಸ್ ರಿಯಲಿ ಮಿಲಾನ ಅಂತಲೇ ಹೇಳ್ಬೋದು. ಇಟ್ಸ್ ಅ ರಿಯಲಿ ಎ ವೆರಿ ಗುಡ್. I should thank all the members here for giving me an opportunity to come here and see all the facilities here. And I really appreciate Raghavendra for giving us opportunity to plant here, because plantation environment ಗೊತ್ತಿದೆ, ಪರಿಸರದ ಬಗ್ಗೆ ನಮಗೆಲ್ಲರೂ ಗೊತ್ತಿದೆ. Even a small step towards this really is going to help in the future. ನಮ್ಮ ಮನೆ ಪಕ್ಕದಲ್ಲಿ ಒಂದು ದೊಡ್ಡ ಮರ ಇದೆ ನೋಡೋದು. ಅದು ಇಟ್ಸ್ ನಾಟ್ ಆ್ಯಕ್ಚುಲಿ ಅದು ಇಂಡಿಯನ್ ಅಲ್ಲ, ಅದು ಫಾರಿನ್ ಟ್ರೀ. ಅದು ತುಂಬ ಉದ್ದಕ್ಕೆ ಬೆಳೆದಿದೆ, ಎಲೆಗಳು ತುಂಬ ಚೆನ್ನಾಗಿದೆ. ಬಟ್ ಏನಾಗಿದೆ, ಅದು ಬೇರೆ ಇದೆಲ್ಲ, ಅದು ಇಸ್ ಕಮಿಂಗ್ ಟು ಮೈ ಹೌಸ್ ಅಂಡ್ ಅದರ್ ಹೌಸ್ ಆಲ್ಸೋ ನಿಯರ್ ಬೈ. ಅದು ಕಾಂಪೌಂಡನ್ನು ಎತ್ಬಿಡ್ತದೆ. ಅದು ನಿಮ್ಗೆ ಗೊತ್ತಲ್ಲ, ಎಲ್ಲ ಅಕ್ಕಪಕ್ಕಗಳ ಕಂಪ್ಲೇಂಟ್, ಕಟ್ ಮಾಡೋಣ ಅಂತ. ಸಿನ್ಸ್ ಅಬೌಟ್ 2 years ಐ ಆಮ್ ಅಪೋಸಿಂಗ್ ಇಟ್. ನನ್ನ ಬಿಲ್ಡಿಂಗ್, ನನ್ನ ಕಾಂಪೌಂಡ್ ಹೋದ್ರೂ ಪರವಾಗಿಲ್ಲ, ಯಾಕಂದರೆ ಅದು ಬಿದ್ದೋಗುತ್ತೆ. ಇನ್ನೂ 2-3 years ಗ್ಯಾರಂಟಿ ಇಟ್ ಬಿದ್ದೋಗುತ್ತೆ, ಮತ್ತು ನಾನು ಕಟ್ಟಬೇಕು ಅದನ್ನು. ಆದರೂ ಬಿಕಾಸ್ ಅವರೆಲ್ಲ ಹೇಳ್ತಾರೆ, ನಿಮ್ಮ ಮನೆ ಒಳಗೆ ಬರ್ತಾ ಇದ್ದಪ್ಪ, ಅದು ಕಟ್ ಮಾಡಪ್ಪ ಫಸ್ಟ್ ಅಂತ ಹೇಳಿದ್ರು. ನಾನು ಹೇಳಿದೆ ಇಲ್ಲ, ನಾವು ಅದು ನಮ್ಮ ಮನೆ ಒಳಗೆ ಬರ್ತಾಯಿಲ್ಲ, ನಾವು ಅದ್ರ ಮನೆಗಳಿಗೆ ಬಂದುಬಿಟ್ಟಿದ್ವಿ. ಸೊ ನಾವು ಹುಷಾರಾಗಿರ್ಬೇಕು ಅಷ್ಟೇ ಅಂತ ಹೇಳಿ ಕಟ್ ಮಾಡದೇ ಇರ್ತೀವಿ. ಪರಿಸರದ ಬಗ್ಗೆ ಇಷ್ಟೊಂದು ಕಾಳಜಿ ಇರೋ ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹಳೆಯ ಸ್ನೇಹಿತರು ನಮ್ಗೆ ಸಿಕ್ಕಿದ್ದಾರೆ, ರುದ್ರೇಶ್ ಅವರು. ನಿಜವಾಗ್ಲೂ ಖುಷಿಯಾಗುತ್ತೆ, ನಿಜವಾಗ್ಲೂ ಸರ್. ರಿಯಲಿ ಹ್ಯಾಪಿ ಟು ಸಿ ಯು. ಆ್ಯಂಡ್ ಇನ್ನೊಂದು ಕಡೆ ನೀವು ಗವರ್ನರ್ ಆಗ್ತೀರಂತ ಕೇಳಪಟ್ಟೆ. ಐ ಆಮ್ ರಿಯಲಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್ ದೇರ್. ಏನಿಗಿರೋದು, ನಾವು ವಿ ಆರ್ ಹಿಯರ್ ಟು ಡೂ ಸರ್ವಿಸ್ ಅಲ್ವಾ. ಅದು ಯಾವ ಸಮಸ್ಯೆ ಆದರೆ ನಮಗೇನು ಸಮಸ್ಯೆ ಆದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಅದು ಲೈನ್ಸ್ ಆಗಲಿ ಅಲೈನ್ಸ್ ಆಗಲಿ, ಆದರೆ ಇಬ್ಬರು ಒಟ್ಟಿಗೆ ಹೋದರೆ ಚೆನ್ನಾಗಿರ್ತದೆ. ಅದು ಬಿಟ್ಟು ಜಗಳ ಆಡ್ಕೊಂಡು ಹೋದರೆ ಸರಿ ಹೋಗಲ್ಲ ಅಂತ ನನ್ನ ಒಂದು ಏನು ಹೇಳೋದು ಥಿಂಕಿಂಗ್ ಅಷ್ಟೇ. ಲೆಟ್ಸ್ ಆಲ್ ಬಿ ಫ್ರೆಂಡ್ಸ್, ಡೂ ಸಮ್ ಮೋರ್ ಆ್ಯಕ್ಟಿವಿಟೀಸ್. ದ ಮೋರ್ ಹ್ಯಾಂಡ್ಸ್ ದ ಮೋರ್ ಸರ್ವಿಸ್ ವಿ ಕ್ಯಾನ್ ಡೂ. ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಅಂಬರೀಷ್ ಆಲ್ಸೋ ಫಾರ್ ಆಫರಿಂಗ್ ದಿಸ್ ಪ್ಲೇಸ್ ಫಾರ್ ಅವರ್ ಸರ್ವಿಸ್ ಆ್ಯಕ್ಟಿವಿಟಿ. ದ ಮೋರ್ ದ ಮೆರಿಯರ್ ಅಲ್ವಾ. ಅಕ್ಕಪಕ್ಕ ನೋಡೋ ಸುಮಾರು ಜಾಗಗಳು ಅವೆ, ನಿಮ್ಮದು ಬಿಟ್ಟು ಎಲ್ಲ ಪರ್ಮಿಷನ್ ಕೊಟ್ಟರೆ ದೊಡ್ಡದಾಗಿ ಮಾಡೋಣ ನೆಕ್ಸ್ಟ್ ಇಯರ್. ಏನಿಲ್ಲ, ಯಾಕಂದರೆ ಫಾರೆಸ್ಟೇಷನ್ DC ಇದ್ದಾರೆ ಇಲ್ಲಿ. ಅದರ ಅರ್ಥ ಏನಂದರೆ ನಿಮಗೆಲ್ಲ ಗೊತ್ತಿದೆ. ಬಿಕಾಸ್ ವಿ ಹ್ಯಾವ್ ಟು ಕ್ರಿಯೇಟ್ ಎ ಫಾರೆಸ್ಟ್ ಅಷ್ಟೇ, ಇನ್ನೇನಿಲ್ಲ. ಅದರಲ್ಲಿ ರೂರಲ್ ಆ್ಯಂಡ್ ನಮ್ಮ 2 ಮಾಡಿದ್ವಿ, ರೂರಲ್ ಆ್ಯಂಡ್ ಅರ್ಬನ್ ಹಾಕಿದ್ವಿ. ಐ ಥಿಂಕ್ ಯು ಹಸ್ ಡನ್ ಎ ವೆರಿ ಗುಡ್ ಜಾಬ್ ಟುಡೇ. ರಿಯಲಿ ಅಪ್ರಿಷಿಯೇಟ್ ಇಟ್. RC ಮೇಡಮ್, ಆಲ್ ದಿ ಬೆಸ್ಟ್ ಫಾರ್ ಯು. ಯು ಹ್ಯಾವ್ ವೆರಿ ಗುಡ್ ಫ್ಯೂಚರ್ in the district, I mean, and even in other field also, but you have leadership quality. Keep it up. All the best for your region. Madam Chandrakala Madam, really happy to see you all here, because after a long time meeting so many people here. Rudesh agli, sir agli, really Chandrasekhar agli, really happy to meet everyone here. Lions International 317A ಇಂದ ಇವತ್ತು ನಮ್ಮ ಫಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಡಾಕ್ಟರ್ G. ಮೋಹನ್ ಸರ್ ಬಂದಿದ್ದಾರೆ. ಋತುಪುರಗ ಸುಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಮತ್ತು ಹಾಗೆ ನಮ್ಮ ಲಯನ್ ಡಿ ಮೋಹನ್ ಸರ್ ಬಂದಿದ್ದಾರೆ. ಗೋಪಿನಾಥ್ ಸರ್ ಬಂದಿದ್ದಾರೆ ಅವ್ರಿಗೆ. ಆಮೇಲೆ ಗಾಯತ್ರಿ ಗಿರೀಶ್ ಮೇಡಮು ಮತ್ತು ಬಂದಿರ್ತ ಎಲ್ಲ ಲಯನ್ ಬಂಧುಗಳಿಗೂ ಸುಸ್ವಾಗತ ಕೊಡ್ತಾ ಇದ್ದೀನಿ. ನೀವು ಬಂದಿರೋದು ಇಲ್ಲಿ ನಿಜಕ್ಕೂ ನಮ್ಮ ಧನ್ಯ. ನಮ್ಮ ಈ ಫಾರ್ಮ್ ಹೌಸಲ್ಲಿ ನೀವು ಟ್ರೀಮ್ ಪ್ಲಾಂಟೇಷನ್ ಮಾಡ್ತಾ ಇರೋದು ನಮ್ಮ ಪುಣ್ಯ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಬಂದಿರೋದಕ್ಕೆ ತುಂಬ 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 ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಭೂಮಿ ಫಾರ್ಮ್ಸ್ ಬಗ್ಗೆ ಹೇಳಬೇಕು ಅಂದರೆ ಬೆಂಗಳೂರಿಂದ ಇದು ಒಂದು 73 ಕಿಲೋಮೀಟರ್ ದೂರದಲ್ಲಿದೆ. 700ರಿಂದ 6 ಕಿಲೋಮೀಟರ್ ದೂರದಲ್ಲಿದೆ. 40 ಎಕರೆಯಲ್ಲಿ ಸ್ಪ್ರೆಡ್ ಆಗಿದೆ ಇದು ಆ್ಯಕ್ಚುಲಿ.
ಮಿನಿಮಮ್ ನಾವು 6,000 ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದೀವಿ. 499 ರೂಪಾಯಿ ಆಫರ್ ಇಟ್ಟಿದ್ದೀವಿ. 30 lakhs rupees ಮಿನಿಮಮ್ಮು. ಇದರಲ್ಲಿ ಆಲ್ರೆಡಿ ಮನೆಗಳಿದೆ, ನಾನು ಅದನ್ನು ತೋರಿಸ್ತೀನಿ. ಇದು ವಾಸ ಇದಾರಿಲ್ಲ ಆಲ್ರೆಡಿ. ಮತ್ತು ಸ್ವಿಮ್ಮಿಂಗ್ ಪೂಲ್ ಬರ್ತಾಯಿದೆ, ಕ್ಲಬ್ ಹೌಸ್ ಇದೆ, ಆಮೇಲೆ ಮಕ್ಕಳಿಗೆ ಉದ್ಯಾನವನ ಇದೆ, ಆಟ ಆಡೋಕ್ಕೆ ಮೈದಾನ ಇದೆ, ಇದೆಲ್ಲ ಐತಿ. ಸೋಲಾರ್ ಫೆನ್ಸಿಂಗ್ ಇದೆ, ಎಲ್ಲ ಲೀಗಲ್ ಆಗಿ 40 ಎಕರೆ ಫುಲ್ ಫೆನ್ಸ್ ಆಗಿ ಇದೆ. ಎಲ್ಲರಿಗೂ ನಮಸ್ಕಾರ. ಅಂಬರೀಷ್ ಅಂತ, ರಾಘವೇಂದ್ರ ಸರ್ ಅವ್ರ ಪಾರ್ಟ್ನರು. This Bhumi Farm project is very close to my heart. Why we really promote, me being a nature enthusiastic, I always into trekking, mountaineering and all these kinds of activities. ಯಾವಾಗಲೂ ನಾನು ನಾರ್ತ್ ಇಂಡಿಯಾ ಹೋಗ್ತಾ ಇದ್ದೆ. ವೈ ನಾಟ್ ಕ್ರಿಯೇಟ್ ಸಮಥಿಂಗ್ ಸಿಮಿಲರ್ ಲೈನ್ಸ್ ಅರೌಂಡ್ ದಿಸ್ ಪ್ಲೇಸ್. ದಿಸ್ ವಾಸ್ ಒನ್ ಇಂಟೆನ್ಷನ್ ದಟ್ ವಾಸ್ ಹ್ಯಾಪನಿಂಗ್ ಫಾರ್ ಕ್ವೈಟ್ ಸಮ್ ಟೈಮ್ ಇನ್ ಮೈ ಮೈಂಡ್. And then after we got an opportunity, then we took up this opportunity. Like in the North India, we have the Ganges rivers. Here we have Kaveri river very close to this one. 11 ಕಿಲೋಮೀಟರ್ ದೂರದಲ್ಲಿ 10 ನಿಮಿಷದಲ್ಲಿ ನಾವು ಕಾವೇರಿ ನದಿಗೆ ಹೋಗ್ಬೋದು. ರಿವರ್ ರಾಫ್ಟಿಂಗ್ ಇದೆ, ಭೀಮೇಶ್ವರಿ ಇದೆ, ಕಬ್ಬಾಳು ದೇವಸ್ಥಾನ ಟ್ರೆಕ್ಕಿಂಗ್ ಹೈಕಿಂಗ್ ಸ್ಪಾಟ್ಸ್ ಇದೆ ನಮ್ಮ ಹತ್ರ ಇಲ್ಲಿ. ಅಪಾರ್ಟ್ ಫ್ರಮ್ ದಟ್, ಈ ಟೋಟಲ್ ನೇಚರ್ ಎನ್ವಿರಾನ್ಮೆಂಟ್ ಇರೋದ್ರಿಂದ ನಾವು ಯೋಗ ಮೆಡಿಟೇಷನ್ ಎಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಯೋಗ ಡೆಕ್ ಇಲ್ಲೇ ಇದೆ, ಮೆಡಿಟೇಷನ್ ಮಾಡ್ಬೋದು. ಬೆಳಿಗ್ಗೆ ವೆನ್ ವಿ ವೇಕಪ್ ಆ್ಯಂಡ್ ವಿ ಸಿ ದಿ ಸನ್ರೈಸ್ ಇಟ್ ಸೆಲ್ಫ್ ಇಸ್ ಅ ಬ್ರೆತ್ ಕ್ಯಾಪ್ಟಿವೇಟಿಂಗ್ ಸನ್ರೈಸಸ್. ಸನ್ರೈಸ್ ಆನ್ ಒನ್ ಸೈಡ್ ಆ್ಯಂಡ್ ದಿ ಸನ್ಸೆಟ್ ಆನ್ ದಿ ಅದರ್ ಸೈಡ್ ಆಫ್ ದಿ ಹಿಲ್ಲಾಕ್ ಅಡ್ಜಾಯ್ನಿಂಗು ಈ ಪ್ರಾಪರ್ಟಿ. So all these features in such a small area is very difficult to get. So that's the one reason why we are promoting this property in a very good scale. ನಮಸ್ಕಾರ ಎಲ್ಲರಿಗೂ. ಇವತ್ತು ಈ ಟ್ರೀ ಪ್ಲಾಂಟೇಷನ್ ಪ್ರೋಗ್ರಾಮಿಗೆ ನಮ್ಮ ರೀಜನ್ 7ಇಂದ ಇಷ್ಟು ಕ್ಲಬ್ಸು, ಪ್ರೆಸಿಡೆಂಟ್ಸ್, ಸೆಕ್ರೆಟರಿ, ಟ್ರೆಷರರ್ಸ್ ಮತ್ತು ಡಿಸ್ಟ್ರಿಕ್ಟಿಂದ GET ಕೋಆರ್ಡಿನೇಟರ್ ಎಲ್ಲರೂ ಬಂದಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಯುವರ್ ಪ್ರೆಸೆನ್ಸ್ ಹಿಯರ್. And congratulations to our DC for Afforestation, Lion Gopinath, for organizing this event. And I thank Bhumi Farms proprietors, Lion Raghavendra and Amrish sir, for giving us this opportunity. And I hope we'll work together in the coming days and really make it, real forest atmosphere in this locality. And one more thing, I have to thank Bhumi Farms proprietors, Lion Raghavendra sir and Amrish sir, for sponsoring for our region meet, which is going to happen on this 11th of January at Kasya Bhavan, Vijaynagar. So I request all of you to support there and be there in good numbers. And one more thing I would like to say proudly, that Raghavendra sir has given the major sponsorship for our event. He's sponsored 1 lakh for our region meet. Thank you so much for your support, sir. And same way I would like to request each and every one of you to be supportive for this program and attend this and make it a grand success. Thank you very much. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ಇಂದಿನ ಟ್ರೀ ಪ್ಲಾಂಟೇಷನ್ ಡ್ರೈವ್ನ ಅಧ್ಯಕ್ಷತೆ ಹಾಗೂ ನೇತೃತ್ವವನ್ನು ವಹಿಸಿರುವಂತಹ ಜಿಲ್ಲಾ ಅಧ್ಯಕ್ಷರಾದಂತಹ ಲಯನ್ ಗೋಪಿ ಸರ್ ಅವರೇ, ನಮ್ಮ ಜಿಲ್ಲೆಯ ಮೊದಲ ಉಪರಾಜ್ಯಪಾಲರಾದಂತಹ ಮೋಹನ್ ಸರ್ ಅವರೇ, ಹಾಗೂ ಲಯನ್ ಸಂಸ್ಥೆಯಿಂದ ಆಗಮಿಸಿರುವಂತಹ ಎಲ್ಲ ಪದಾಧಿಕಾರಿಗಳೇ, ಮತ್ತೊಮ್ಮೆ ನಿಮಗೆ ನಮಸ್ಕರಿಸುತ್ತಾ, ಇವತ್ತಿನ ದಿನ ನಮಗೆ ನಿಜವಾಗ್ಲೂ ಕೂಡ ಅದ್ಭುತವಾದ ದಿನ. ಕಾರಣ ಯಾಕಂದ್ರೆ ವಿ ಆರ್ ಆಲ್ ಲಯನ್ಸ್ ಅಂತ ಹೇಳ್ಕೊಳ್ಳುವಾಗ ಎಷ್ಟೊಂದು ಸಂತೋಷ ಆಗುತ್ತೆ. ಈ ಒಂದು ಲಯನ್ಸ್ ಸಂಸ್ಥೆ 107 ವರ್ಷದ ಹಳೆಯ ಸಂಸ್ಥೆ. ಜೊತೆಗೆ ನಮ್ಮ ಒಂದು ಸಂಸ್ಥೆ ಏನಿದೆ, ನಮ್ಮ ಒಂದು 245ಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ಪ್ರಸರಿಸಿದೆ ನಮ್ಮ ಒಂದು ಸಂಸ್ಥೆ. ಜೊತೆಗೆ 49,000ಕ್ಕಿಂತ ಹೆಚ್ಚಿನ ಸಂಸ್ಥೆಗಳು ವಿಶ್ವಾದ್ಯಂತ ಇದೆ. ಅದಾದರ ಜೊತೆಗೆ ನಮಗೆ 14 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇದೆ. ನಾವು ಅದನ್ನು ತಗೊಂಡಾಗ ಇಂತಹ ಅತ್ಯುತ್ತಮವಾದಂತಹ, ಪ್ರಪಂಚದಲ್ಲಿಯೇ ಉತ್ತಮವಾದಂತಹ, ದೊಡ್ಡದಾದಂತಹ ಸ್ವಯಂ ಸೇವಿತ ಒಂದು ಸೇವಾ ಸಂಸ್ಥೆ ನಮ್ಮದು ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂಸ್ಥೆಯಲ್ಲಿ ಹೇಗೆ ನಾವು ಇದ್ದೀವಿ, ಈ ಒಂದು ನಮ್ಮ ಭಾಗ್ಯ ಅನ್ನುವ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ತನ್ನದೇ ಆದಂತಹ ಸೇವೆ ಇದೆ, ವಿಶ್ವಾದ್ಯಂತ ಮಾಡುವಂತಹ ಸೇವೆ ಇದೆ. ಅದರಲ್ಲಿ ನಾವು ಕಣ್ಣಿಗೆ ಆದ್ಯತೆಯನ್ನು ಕೊಡ್ತೇವೆ, ಮಧುಮೇಹಕ್ಕೆ ನಾವು ಡಯಾಬಿಟಿಸ್ಗೆ ಆದ್ಯತೆಯನ್ನು ಕೊಡ್ತೇವೆ, ಹಾಗೆ ಅನ್ನದಾನ ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ಕೊಡ್ತೇವೆ. ಟ್ರೀ ಪ್ಲಾಂಟೇಷನ್
ಪ್ರಕೃತಿಯನ್ನು ಉಳಿಸುವಂತಹ ಕಾರ್ಯಕ್ರಮಕ್ಕೆ ನಾವು ಕೊಡ್ತೇವೆ. ಪ್ರಕೃತಿ ವಿಕೋಪಗಳು ಅವಘಡಗಳು ಸಂಭವಿಸಿದಾಗ ಏನು ನ್ಯಾಚುರಲ್ ಡಿಸಾಸ್ಟರ್ಸ್ ಆಗುತ್ತೆ ಅದಕ್ಕೆ ನಾವು ಆದ್ಯತೆಯನ್ನು ಕೊಡ್ತೀವಿ. ಯೂತ್ಗೆ ಆದ್ಯತೆಯನ್ನು ಕೊಡ್ತೇವೆ, ಹಾಗೆ ಹ್ಯುಮ್ಯಾನಿಟೇರಿಯನ್ ಸರ್ವಿಸ್ಗೆ ಆದ್ಯತೆ ಕೊಡ್ತೀವಿ. ಇಷ್ಟೊಂದು ಸೇವಾ ಸಂಸ್ಥೆಯಲ್ಲಿ ಇಷ್ಟು 107 ವರ್ಷದ ಸಂಸ್ಥೆ ಇಷ್ಟು ಇಲ್ಲಿ ತನಕ ಸೇವೆ ಮಾಡ್ಕೊಂಡು ಬಂದಿದೆ ಅಂದರೆ ಈ ಸಂಸ್ಥೆಯಲ್ಲಿದ್ದಂತಹ ನಿಸ್ವಾರ್ಥತೆ ಹಾಗೂ ಏನು ಒಂದು ಪಾರದರ್ಶಕತೆ ಹಾಗೂ ಸೇವಾ ಮನೋಭಾವ ಹಾಗೂ ಜನಗಳಿಗೆ ತಲುಪಿಸುತ್ತಿರುವಂತಹ ರೀತಿ ಇಷ್ಟು ಒಳಗೊಂಡಂತಹ ಸಂಸ್ಥೆಯಲ್ಲಿ ಈ ದಿನ ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ಟ್ರೀ ಪ್ಲಾಂಟೇಶನ್ ಡ್ರೈವ್ ಅಂತ ಏನು ಹೇಳ್ತಿದ್ದೀವಿ, ನಮ್ಮ ಒಂದು ವಿಶ್ವದಲ್ಲಿಯೇ ನಾವು ಇಚ್ಛೆ ಪಡುವಂಥದ್ದು ಮನುಷ್ಯನು ಒಂದು ಪರಿಸರ ಜೀವಿ, ಹಸಿರೇ ಉಸಿರು ಅಂತ ಹೇಳ್ತೀವಿ. ಕರೋನಾ ಅನ್ನೋ ಅಂಥದ್ದು ನಮಗೆ ಸಾಕಷ್ಟು ಪಾಠಗಳನ್ನ ಕಲಿಸಿದೆ. ನಮಗೆ ಆಕ್ಸಿಜನ್ ಇಲ್ದೇನೆ ಮರಗಳು, ಒಂದು ಮರ ನಮಗೆ ಲೈಫಲ್ಲಿ ಎಷ್ಟು ಆದ್ಯತೆಯನ್ನು ನೀಡುತ್ತೆ, ಅದರಲ್ಲಿ ತಗುವಂತಹ ಆಮ್ಲಜನಕ ಆಕ್ಸಿಜನ್ ಇಂದ ನಮ್ಮ ಒಂದು ಪ್ರಾಣ ಉಳಿಯುತ್ತೆ ನಮಗೆ ಗೊತ್ತಿದೆ. ಮನುಷ್ಯನಿಗೆ ಇಂತಹ ಉತ್ತಮವಾದಂತಹ ಒಂದು ಮರಗಳಿಂದ ಆಮ್ಲಜನಕ ಸಿಗುವಂತಹ ಆಕ್ಸಿಜನ್ ಸಿಗುವಂತಹ ನಾವು ನೋಡಿದಾಗ ಸಿಟಿಗಳಲ್ಲಿ ಬಹಳ ಕಷ್ಟ ಗಿಡಗಳನ್ನ ನೆಡೋದು. ಯಾಕೆಂದ್ರೆ ಗಿಡಗಳನ್ನ ನೆಡೋದು ಮನುಷ್ಯನ ಕರ್ತವ್ಯ ಅಷ್ಟೇ ಅಲ್ಲ, ಉಳಿಸೋದು ಕೂಡ ಬಹಳ ಕರ್ತವ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಉಳಿಸ್ಲಿಕ್ಕೆ ತನ್ನದೇ ಆದಂತಹ ಜಾಗವನ್ನು ನೋಡಿ ಪರಿಸರವನ್ನು ಉಳಿಸುವ ಜಾಗದಲ್ಲಿ ಮಾಡೋದು ಕೂಡ ಮಹತ್ವ ಪಾತ್ರ ವಹಿಸುತ್ತೆ. ಈ ದಿನ ನಮ್ಮ ಒಂದು ಭೂಮಿ ಫೌಂಡೇಶನ್ ನ ಮಾಲೀಕರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸ್ವತಃ ಅವರು ನಮ್ಮ ಲಯನ್ ಕೂಡ, ಎಮ್ಮೆಯ ಲಯನ್ ಕೂಡ ಹೌದು. ಇಲ್ಲಿ ಆದ್ರೆ ಆ ಗಿಡಗಳನ್ನ ಬೆಳೆಸಿದಾಗ ಪರಿಸರದಲ್ಲಿ ಅದನ್ನ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ, ಪೋಷಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಅವರು ಹೇಳಿದಾಗೆ ಬೃಹತ್ ಪ್ರಮಾಣದ ಒಂದು ಏನು ಹೇಳ್ತೀವಿ ಕಾಡಾಗೂ ಕೂಡ ಮಾರ್ಪಾಡಾಗಬಹುದು. ಇಷ್ಟೊಂದು ಸೇವೆಗಳನ್ನ ಮಾಡ್ತಾ ಬಂದಿರುವ ನಮ್ಮ ಲಯನಿಸಮ್ ಅಲ್ಲಿ ನಾವೆಲ್ಲರೂ ಕೂಡ ಇರೋದು ಕೂಡ ಒಂದು ಅದ್ಭುತವಾದಂತಹ ಒಂದು ಬಹಳ ಏನು ಅದೃಷ್ಟವಂತರು ಅಂತ ಹೇಳ್ತೀವಿ. ಲಯನಿಸಮ್ ನಲ್ಲಿ ಇರುವಂತವರು ನಿಜವಾಗ ಅದೃಷ್ಟಶಾಲಿಗಳು. ಈ ಲಯನಿಸಮ್ ಫೀಲಿಂಗ್ ಅನ್ನು ನಾವು ತಗೊಂಡು ಸೇವೆಗೆ ನಾವು ಬಂದಿರುವಂತದ್ದನ್ನು ಮರೆಯದ ಹಾಗೆ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನ ಕೊಡ್ತಾ, ಅನೇಕ ಗಿಡಗಳನ್ನ ನೆಡುತ್ತಾ, ಇನ್ನೂ ಅನೇಕ ಸೇವೆ, ಮಾನವೀಯ ಮೌಲ್ಯವುಳ್ಳ ಸೇವೆಗಳನ್ನ ಮಾಡ್ತಾ ಹೀಗೆ ಮುಂದೆ ಬದುಕಲ್ಲಿ ನಾವು ಮತ್ತೊಬ್ಬರ ನೆಕ್ಸ್ಟ್ ಸೆಕೆಂಡ್ ಜನರೇಷನ್ ಇದೆ, ಹಾಗೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂತ ಹೇಳ್ತಾ ಲಯನಿಸಮ್ ಚಿರಾಯುವಾಗಲಿ. ಧನ್ಯವಾದಗಳು. ನಮಸ್ತೆ. ಈ ದಿನ ನಮಗೆಲ್ಲರಿಗೂ ಖುಷಿ ಆಗ್ತಿದೆ. ಕಾರಣ ಏನಕ್ಕೆ ಅಂದರೆ ನಮ್ಮ ಲಯನ್ಸ್ ಜಿಲ್ಲೆ 317 ಏನಲ್ಲಿ ಪ್ರಾಂತೀಯ 7 ಇದೆ. ಪ್ರಾಂತೀಯ ಅಧ್ಯಕ್ಷೆ ನಮ್ಮ ಶಶಿಕಲಾ ಮೇಡಮ್ ಅವರು, ಅವರ ಒಂದು ಸಹಯೋಗದಲ್ಲಿ ಒಂದು 10 ಕ್ಲಬ್ಗಳು ಬರುತ್ತೆ. ಇವತ್ತು ಒಂದು 10 ಕ್ಲಬ್ಗಳು ಇವತ್ತು ಭೇಟಿ ಕೊಟ್ಟಿದ್ದೀವಿ. ನಾವಿಲ್ಲಿ ನೋಡ್ತಾ ಇರ್ಬೋದು, ಎಲ್ಲಿ ಯಾವ ಜಾಗ ಅಂತಿರ್ಬೋದು, ಎಲ್ಲಿ ನೋಡಿದ್ರು ಪ್ರಕೃತಿ ನೋಡ್ತಾ ಇದ್ದೀರಾ, ಬೆಟ್ಟ ಗುಡ್ಡ, ಎಲ್ಲಿ ನೋಡಿದ್ರು ಒಂದು ಪ್ರಕೃತಿಯ ತಪ್ಪಲಿನಲ್ಲಿ ನಾವು ಇದೀವೇನೋ ಅನ್ನಿಸ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಇಂಥ ಜಾಗ ಇದೆಯಾ ಅಂತ ನೋಡಿದಾಗ ಹೌದು, ನಮ್ಗೆ ನಿಜವಾಗ್ಲೂ ಇಂಥ ಜಾಗ ಇದೆ. ನಾವೆಲ್ಲ ಎಷ್ಟು ಈ ಒಂದು ಜಾಗ ನೋಡಲಿಕ್ಕೆ ಎಲ್ಲಿದೆ ಅಂತ ನೀವು ನೋಡ್ತಾ ಇರ್ಬೋದು. ನಮ್ಮ ಸಾತ್ನೂರು ಏನು ಕನಕಪುರ ಇದೆ, ಸಾತ್ನೂರಿಂದ ಒಂದು 70 ಕಿಲೋಮೀಟ್ರ್ ಹತ್ತಿರದಲ್ಲಿ ಈ ಒಂದು ಜಾಗ ಇದೆ ನಿಮಗೆ. ಇದು ಭೂಮಿ ರೆಸಾರ್ಟ್, ಭೂಮಿ ಒಂದು ಫೌಂಡೇಶನ್ ಅಂತ ಒಂದು ಫಾರ್ಮ್ ಹೌಸ್ ಇದು. ಇದರ ಮಾಲೀಕರು ರಾಘವೇಂದ್ರ ಅವರು, ಲಯನ್ ರಾಘವೇಂದ್ರ ಅವರು ವಿಜಯಮಾಲ ಕ್ಲಬ್ನಲ್ಲಿದ್ದಾರೆ. ಇವರು ಈ ಒಂದು ಮಾಲೀಕರು, ಈ ಒಂದು ಫಾರ್ಮ್ ಲ್ಯಾಂಡ್ನ ಒಂದು ಮಾಲೀಕರಾಗಿದ್ದಾರೆ. ಇದನ್ನು ಅಲ್ಲೇಷನ್ ಮಾಡಿ ಸೈಟ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಅವರು ಇದು ಮಾಡ್ತಾ ಇದ್ದಾರೆ. ಸೊ ಮಾರಾಟಕ್ಕೂ ಕೂಡ ಇಟ್ಟಿದ್ದಾರೆ. ನೀವು ಹೇಳ್ತಾ ಇರ್ಬೋದು, ನಾವು ಜನಜಂಗುಳಿ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಿದ್ದೀವಿ ಬೆಂಗಳೂರಿನಲ್ಲಿ. ಎಲ್ಲಿ ನೋಡಿದ್ರು ಕೂಡ ಕಾಂಕ್ರೀಟ್ ಕಾಡು. ಅಂಥ ವಾಸ ಮಾಡುವಾಗ ನಮ್ಗೆ ಅನ್ಸುತ್ತೆ ಪ್ರಕೃತಿಯಲ್ಲಿ ನಾವು ಇದ್ದಿದ್ರೆ, ಶನಿವಾರ ಭಾನುವಾರ ಬಂದರೆ ನಾವು ಎಲ್ಲರೂ ಕೂಡ ಒಂದು ಉತ್ತಮವಾಗಿರೋ ಜಾಗಕ್ಕೆ ಬಂದರೆ ಎಷ್ಟು ಸೊಗಸಾಗಿರುತ್ತೆ ಅಂದ್ಕೊಂಡಾಗ ಇದು ಅತ್ಯದ್ಭುತವಾದಂಥ ಸ್ಥಳ. ಯಾಕೆಂದರೆ ನಾವು ಪ್ರಕೃತಿಯನ್ನು ಇಷ್ಟಪಟ್ಟಾಗ ಪ್ರಕೃತಿ ಮಾತೆಯೇ ನಮ್ಮನ್ನು ಕೈ ಬೀಸಿ ಕರೆದಂಗಿದೆ. ಅಂತಹ ಒಂದು ಸುಂದರವಾದಂತಹ ಪ್ರದೇಶದಲ್ಲಿ ಹಸಿರುಗಳ ನಡುವೆ ಈ ಒಂದು ಭೂಮಿ ಒಂದು ಫೌಂಡೇಶನ್ನಲ್ಲಿ ನಾವು ಇಲ್ಲಿದ್ದೀವಿ. ಸೊ ಇದ್ರ ಮಾಲೀಕರು ತುಂಬ ಚೆನ್ನಾಗಿ ನಮ್ಮನ್ನು ಹಾಸ್ಪಿಟಲಿಟಿ ಇವತ್ತು ಕರ್ಕೊಂಡ್ರಿ. ಇವತ್ತು ಕಾರಣ ಇಲ್ಲಿ ಬಂದಿರೋ ಉದ್ದೇಶ ಅಂದರೆ ನಾವು ಟ್ರೀ ಪ್ಲಾಂಟೇಶನ್ ಏನಿದೆ ಅದನ್ನು ಮಾಡ್ಲಿಕ್ಕೆ ಬಂದಿದ್ವಿ, ಮೆಗಾ ಟ್ರೀ ಪ್ಲಾಂಟೇಶನ್. ಅದರ ಒಂದು ನಾಯಕತ್ವವನ್ನು ವಹಿಸಿದವರು ಗೋಪಿಯವರು ವಹಿಸಿದ್ರು. ಸೊ ಅದರ ಜೊತೆಗೆ ನಮ್ಮ ಮೊದಲ ಉಪರಾಜ್ಯಪಾಲರಾದಂತಹ ಜಿ ಮೋಹನ್ ಅವರು ಕೂಡ ಉಪಸ್ಥಿತರಿದ್ದರು. ಹಾಗೆಯೇ ನಮ್ಮ ಪ್ರಾಂತೀಯ ಅಧ್ಯಕ್ಷ ಶಶಿಕಲಾ ಅವರು ಇದ್ದರು. ಜಿಲ್ಲೆಯ ಇನ್ನುಳಿದ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸಿದ್ರು. ಎಷ್ಟು ಚೆನ್ನಾಗಿ ಹಾಸ್ಪಿಟಲಿಟಿಲಿ ನಮ್ಮನ್ನು ಬರಮಾಡಿಕೊಂಡ್ರು ಅಂದರೆ ನಮ್ಮ ಮನೆಗೆ ನಾವು ಬಂದ್ವಾ ಅನ್ನಿಸ್ತು.
ಅವರು ನಮ್ಮ ಲಯನ್ನೇ ಆಗಿರಬಹುದು ರಾಘವೇಂದ್ರ ಅವರು. ಆದರೆ ಇಲ್ಲಿ ನಾವು ಬಂದಾಗ ನಮಗೆ ಏನು ಅನ್ನಿಸ್ತು ಅಂದರೆ ನಾವು ಎಲ್ಲೂ ಬೇರೆ ಜಾಗಕ್ಕೆ ಬಂದಿಲ್ಲ, ಆದರೆ ಜಾಗ ಪ್ರಕೃತಿಯ ಮಾತೆಗೆ ಬಂದಿದ್ದೀವಿ. ಆ ಒಂದು ನಮಗೆ ಬರಮಾಡ್ಕೊಂಡಿದ್ದ ರೀತಿ ನಮ್ಮ ಒಂದು ಕುಟುಂಬದವರೇ, ನಮ್ಮ ಮನೆಯೇ, ನಮ್ಮ ಜಾಗಕ್ಕೆ ಬಂದಂತಹ ಖುಷಿ ಸಿಕ್ತು. ಊಹೆ ಮಾಡಿ ಆತಿಥ್ಯವೇ ಈ ಥರ ಇರಬೇಕಾದ್ರೆ ನಾವು ಈ ಜಾಗದಲ್ಲಿ ಬಂದು ಒಂದು ಮನೆ ಕಟ್ಕೊಂಡು ಈ ಪ್ರಕೃತಿಯನ್ನು ಸವಿತಾ ಇದ್ದಾಗ ಆ ಮಾಲೀಕರು ನಮ್ಮನ್ನು ಯಾವ ಥರ ಒಂದು ಹಾಸ್ಪಿಟಾಲಿಟಿಯಲ್ಲಿ ನೋಡ್ಕೋಬೋದು. ಅಂತಹ ಒಂದು ಉತ್ತಮ ಜಾಗಕ್ಕೆ ನಾವೆಲ್ಲ ಬರೋಣ, ಮತ್ತೊಮ್ಮೆ ಬರೋಣ. ಇಲ್ಲಿ ಬಂದು ಸೈಟನ್ನು ಕೂಡ ಖರೀದಿಸಿ ಮನೆಯನ್ನು ಕಟ್ಕೊಳ್ಳೋಣ. ಅತ್ಯುತ್ತಮವಾಗಿ ಕೂಡ ಒಳ್ಳೆಯ ಒಂದು ಪ್ರೇಸಲ್ಲೂ ಕೂಡ ಇಟ್ಟಿದ್ದಾರೆ. ಯಾಕೆಂದರೆ ನೀವು ಬ್ಯಾಂಗ್ಳೂರಲ್ಲಿ ನೋಡಿರ್ಬೋದು, ಆ ಒಂದು ಖರ್ಚು ವೆಚ್ಚ ನೋಡಿದಾಗ ಎಷ್ಟೆಲ್ಲ ಕಷ್ಟ ಇದೆ. ಬಟ್ ಈಗ ಅವರು ಹೇಳಿದ ರೀತಿ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಎಲ್ಲ ಮಟ್ಟದ ಒಂದು ಸಾಮಾನ್ಯ ಮಟ್ಟದವ್ರು ಇರ್ಬೋದು ಅಥವಾ ಉತ್ತಮ ಮಟ್ಟದಲ್ಲಿರ್ಬೋದು, ಎಲ್ಲರೂ ಕೂಡ ಅಫೋರ್ಡಬಲ್ ಮಾಡುವಂತಹ ಒಂದು ಉತ್ತಮ ಪ್ರೇಸ್ನಲ್ಲೇ ಈ ಒಂದು ನಿವೇಶನಗಳ ಮಾಡಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಇದನ್ನು ನಿವೇಶನಗಳನ್ನು ಮಾಡಿಕೊಡ್ತಾರೆ, ಖಾಲಿ ಜಾಗವನ್ನು ಕೂಡ ಕೊಡ್ತಾರೆ. ಸೊ ಇಂತಹ ಜಾಗಕ್ಕೆ ಬನ್ನಿ, ನೀವು ಕೂಡ ಒಂದು ಈ ಪ್ರಕೃತಿಯ ಸವಿಯನ್ನು ಸವಿರಿ, ಅವರ ಆತಿಥ್ಯವನ್ನು ಸ್ವೀಕರಿಸಿ, ಜೊತೆಗೆ ಉತ್ತಮವಾದಂತಹ ನಿವೇಶನಗಳನ್ನು ಖರೀದಿ ಮಾಡಿಕೊಳ್ಳಿಕ್ಕೆ ಜಾಗವನ್ನು ಖರೀದಿ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. 24ನೇ ವರ್ಷ ಮುಗಿದು 25ನೇ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಒಂದು ಸಂತೋಷದ ಸಮಾಚಾರ ಅಂತ ಹೇಳಿದರೆ, ನಾವು LCB JP ನಗರ್ ಕ್ಲಬ್ಬಿಂದ ಈ ಟ್ರೀ ಪ್ಲ್ಯಾಂಟೇಷನ್ ಪ್ರೋಗ್ರಾಮನ್ನು ಈ ಭೂಮಿ ಡೆವಲಪಿಂಗ್ ಲ್ಯಾಂಡ್ ಇಲ್ಲಿ ಮಾಡಬೇಕು ಅಂಥೇಳಿ ನಾವು ಅಂದ್ಕೊಂಡಿದ್ವಿ. ಅದ್ರ ಪ್ರಕಾರ ನಮಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಗೋಪಿನಾಥ್ ಅವರು ಇದನ್ನು ಏರ್ಪಡಿಸಿದರು. ಅವರಿಗೆ ಬಹಳ ಸಪೋರ್ಟಿವ್ ಆಗಿ ರಾಘವೇಂದ್ರ ಹಾಗೂ ಅಂಬರೀಷ್ ಅವರು ಬಹಳ ಪೂರಕವಾಗಿ ಸಹಾಯವನ್ನು ಕೂಡ ಮಾಡಿದ್ದಾರೆ. ಇಷ್ಟು ದೊಡ್ಡ ಜಾಗದಲ್ಲಿ ಗಿಡಗಳನ್ನು ನೆಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಾಲೀಕರಾದ ರಾಘವೇಂದ್ರ ಹಾಗೂ ಅಂಬರೀಷ್ ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಮೊಟ್ಟ ಮೊದಲಾಗಿ ನೋಡಬೇಕು ಅಂತ ಹೇಳಿದರೆ, ಈಗಿನ ಒಂದು ವಾತಾವರಣದಲ್ಲಿ ಕಾಡುಗಳ ನಾಶ ಬಹಳ ಆಗ್ತಾಯಿದೆ. ಅದರಿಂದ ನಾವು ಕಾಡುಗಳನ್ನು ಉಳಿಸಬೇಕು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನಿಗೆ ಅಂತ ಹೇಳಿ ಒಂದು ಮರವನ್ನು ನೆಟ್ಟರೆ ಅದು ಬಹಳ ಒಳಿತು ಅಂಥೇಳಿ ಅನಿಸುತ್ತೆ. ನಮಗೆ ಒಂದು ಆಕ್ಸಿಜನ್ ಬೇಕು ಅಂತ ಹೇಳಿದರೆ, ಒಂದು ಮನುಷ್ಯನ ಇರೋ ಕಡೆಗೆ ಅಥವಾ 7 ಜನ ಇರೋ ಕಡೆಗೆ ಒಂದು ಸುಮಾರು 1 ಅಥವಾ 2 ಮರಗಳು, ದೊಡ್ಡ ಮರಗಳು ಇದ್ದರೆ ಅದರಿಂದ ಬಹಳ ಅನುಕೂಲ ಅಂಥೇಳಿ ಅಂದ್ಕೊಳ್ತೇನೆ. ಹಾಗೂ ನಾವು ಬೆಳಗ್ಗೆನೇ ಬಹಳ ಸಡಗರದಿಂದ ಬೆಂಗಳೂರಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿ ವಾತಾವರಣ ಬಹಳ ಅಂದರೆ ಬಹಳ ಆಹ್ಲಾದಕರವಾಗಿತ್ತು. ಸುತ್ತಮುತ್ತ ನೋಡಿದರೆ ಗುಡ್ಡ ಬೆಟ್ಟಗಳು, ಎಲ್ಲಿ ನೋಡಿದರೂ ಹಚ್ಚ ಹಸುರಿನ ಮರಗಿಡಗಳು. ಈ ಒಂದು ವಾತಾವರಣ ಇಂದಿನ ಒಂದು ನಮ್ಮ ಬೆಂಗಳೂರಿನಲ್ಲಿ ನೋಡುವುದಕ್ಕೆ ಸಿಗೋದಿಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ಮನಸ್ಸಿಗೆ ಬಹಳ ಸಂತೋಷ ಆಯಿತು. ನಾವು ಕೂಡ ಒಂದು ಇಲ್ಲಿ ಬೆಟ್ಟದ ಮೇಲೊಂದು ಮನೆಯ ಕಟ್ಟಿ ಅಂತಾರೆ, ನಾವು ಬೆಟ್ಟದ ಕೆಳಗೊಂದು ಮನೆ ತಗೊಂಡು ಮಾಡಬೇಕು ಅಂಥೇಳಿ ಅನಿಸುತ್ತೆ. ನಿಜವಾಗ್ಲೂ ಬಹಳ ಚೆನ್ನಾಗಿದೆ. ಯಾರಿಗಾದರೂ ಬಂದು ನೋಡಿ, ನಮ್ಮ ಕ್ಲಬ್ಬಲ್ಲಿ ಕೂಡ ಇವಾಗ ಸಾಕಷ್ಟು ಜನ ನೋಡಿದ್ದೀರಾ, ಅವರು ಕೂಡ ಇಲ್ಲಿ ಬಂದು ತಗೊಂಡು ನಮ್ಮ ಲಯನ್ಸ್ ಒಂದು ಕಾಲೋನಿನೇ ಮಾಡ್ಬೋದು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಲಯನ್ ಲಕ್ಷ್ಮೀ ಶಾಸ್ತ್ರಿ ಅಂತ. ನಾನಿಲ್ಲಿ ಫಾರ್ಮ್ ಹೌಸ್ಗೆ ಬರುವಾಗ ಏನೋ ಫಾರ್ಮ್ ಹೌಸ್ಗೆ ಹೋಗ್ತಿದ್ದೀನಿ ಅಂತ ಅನ್ನಿಸ್ತು. ಆದರೆ ಇಲ್ಲಿ ಬಂದಮೇಲೆ ಈ ಪ್ರಕೃತಿ ಒಂದ್ಸಲಿ ನೋಡಿದ್ಮೇಲೆ
ಹೋಗಬೇಕಾ ಆ ಕಾಂಕ್ರೀಟ್ ಜಾಗಕ್ಕೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಈ ಫಾರ್ಮ್ ಹೌಸು. ಇಲ್ಲಿ ಟ್ರೆಕ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಆಮೇಲೆ ಈಗ ಕೈಟ್ ಫೆಸ್ಟಿವಲ್ ಮಾಡ್ತಾಯಿದ್ದಾರಂತೆ, ಗ್ರೂಪ್ ಗ್ಯಾದರಿಂಗ್ ಇರುತ್ತೆ. ಆಮೇಲೆ ಇಲ್ಲಿ ಬ್ಯಾಂಬೂ ಹೌಸ್ ಇದೆ, ಎಸ್ಪೆಷಲಿ ಅದು ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ತುಂಬ ಇರುತ್ತಲ್ಲ, ಇಲ್ಲಿ ಬಂದು ಈ ಮರಗಳ ಮಧ್ಯೆ ಇದ್ದು ಈ ಮಣ್ಣಿನ ವಾಸನೆಯಲ್ಲಿ ನಾವು ಇದ್ದು ಹೋದರೆ ನಿಜವಾಗ್ಲೂ ಯಾವ ಕೌನ್ಸಿಲಿಂಗ್ ಬೇಕಾಗಿಲ್ಲ ನಮ್ಮ ಮಾನಸಿಕ ಅಸ್ವಸ್ಥತೆಗೆ ಅಂತ ನನಗನ್ಸುತ್ತೆ. ದಯಮಾಡಿ ಎಲ್ಲರೂ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಪ್ರತಿಯೊಬ್ಬರು ಇಲ್ಲಿ ಬಂದು ಸ್ಟೇ ಮಾಡಿ ಇದರ ಅನುಭವವನ್ನು ಪಡ್ಕೋಬೇಕು. ಯಾಕೆ ಅಂತಂದರೆ ಎಲ್ಲರಿಗೂ ಬ್ಯುಸಿ ಲೈಫ್ ಆಗಿಬಿಟ್ಟಿದೆ. ಇದು ತುಂಬ ಚೆನ್ನಾಗಿದೆ. ಲಯನ್ ರಾಜ್ಕುಮಾರ್ ಅಂತ ಅವ್ರದ್ದು, ಇದು ರಾಘವೇಂದ್ರ ಅವರು, ಆಮೇಲೆ ಅಂಬರೀಷ್ ಅವರು, ಇವರು 3 ಜನ ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಇದೆಯಲ್ಲ, ಬಹುಶಃ ಅವ್ರ ಅಕ್ಕಂಗೀರು ಅಣ್ತಮ್ಮಂದರು ಅವ್ರು ಬಂದರೂ ಕೂಡ ಇಷ್ಟು ಚೆನ್ನಾಗಿ ನೋಡ್ಕೋತಾರೋ ಇಲ್ಲೋ ಗೊತ್ತಿಲ್ಲ. ಆ ಊಟ ಆಗ್ಬೋದು, ಆ ನೋಟ ಆಗಬಹುದು, ತುಂಬ ಚೆನ್ನಾಗಿತ್ತು. ಇದು ಒಂದು ಖಂಡಿತವಾಗ್ಲೂ ಬರುವಂಥ ಜಾಗ. ನಾವೆಲ್ಲೆಲ್ಲೋ ಹೋಗ್ತೀವಿ, ದೂರ ದೂರ ಹುಡ್ಕೊಂಡು ಹೋಗ್ತೀವಿ ನೆಮ್ಮದಿನ. ಬಟ್ ನಮ್ಮ ಬೆಂಗಳೂರು ಪಕ್ಕದಲ್ಲೇ ಇದೆ ಸಾತ್ನೂರು ರೀ. ಈ ಕಡೆ ಹೋದರೆ ಮುತ್ತತ್ತಿ, ಕಾವೇರಿ ನದಿ, ಆ ಕಡೆ ಹೋದರೆ ಕಬ್ಬಾಳಮ್ಮನ ದೇವಸ್ಥಾನ. ಇಂಥ ಪರಿಸ್ಥಿತಿನಲ್ಲಿ, ಇಂಥ ಜಾಗದಲ್ಲಿ ತುಂಬ ಚೆನ್ನಾಗಿದೆ. ಇವತ್ತಿನ ದಿನ ನಿಜವಾಗ್ಲೂ ಸುವರ್ಣಾಕ್ಷರಗಳಲ್ಲಿ ಬರೆಯೋ ದಿನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಎಲ್ಲರೂ ಒಮ್ಮೊಮ್ಮೆ ವಿಸಿಟ್ ಕೊಡಿ. ನಾನಂತೂ ಇಲ್ಲಿ ಖಂಡಿತ ಜಾಗ ತೊಗೊಂಡು ಅದೇ ಬ್ಯಾಂಬೂ ಹೌಸ್ ಮಾಡಿಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. Hello, I am Deepa, a proud Lion member. Today from Lions Club International 317 District A, they have visited our Bhumi farm for the tree plantation. From 4 clubs nearby, they have visited, and nearly 20 to 30 members have visited to do this tree plantation program. Hope they all enjoyed it, and thanks, I sincerely thank them for visiting our farm and had a great time. Thank you. ಇವತ್ತು ಲಯನ್ಸ್ ಇಂಟರ್ನ್ಯಾಷನಲ್ 317A ಇಂದ 4 ಕ್ಲಬ್ ಅವರು, ಲಯನ್ಸ್ ಕ್ಲಬ್ ಕೋಣನಕುಂಟೆ, ಲಯನ್ಸ್ ಕ್ಲಬ್ ಅವರು ಹನುಮಂತ ನಗರು, ಲಯನ್ಸ್ ಕ್ಲಬ್ ಮಹಾನಗರ ಅವರು, ಲಯನ್ಸ್ ಕ್ಲಬ್ ವಿಜಯಮಹಲ್ ಅವರು, ಲಯನ್ಸ್ ಕ್ಲಬ್ JP ನಗರ್ ಅವರು ಇವತ್ತು ಬಂದು ಭೂಮಿ ಫಾರ್ಮ್ಸಲ್ಲಿ ಟ್ರೀ ಪ್ಲ್ಯಾಂಟೇಷನ್ ಡ್ರೈವ್ ಮಾಡಿದ್ದಾರೆ. ನಮ್ಮ ಗವರ್ನರ್ ಆಗಿರೋ ಫಸ್ಟ್ VDG ಡಾಕ್ಟರ್ G. ಮೋಹನ್ ಸರು ಬಂದಿದ್ದರು. ಆಮೇಲೆ ಗೋಪಿನಾಥ್ DC, ಗಾಯತ್ರಿ ಗಿರೀಶ್ ಮೇಡಮು, ಸುನೀಲು, ಈ ಥರ ಎಲ್ಲ ಪದಾಧಿಕಾರಿಗಳು ಬಂದು ಇವತ್ತು ಟ್ರೀ ಪ್ಲ್ಯಾಂಟೇಷನ್ ಆಗಿದೆ. ನಾನೆಲ್ಲರಿಗೂ ನಮ್ಮ ಭೂಮಿ ಫಾರ್ಮ್ಸ್ ಕಂಪನಿಯಿಂದ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೀನಿ ಅವ್ರಿಗೆ. ಥ್ಯಾಂಕ್ ಯು. The tree plantation program went really well. It was well coordinated, and we thank all the volunteers who came from the Lions Club 317A and doing the needful here. And we look forward for more such participations from the Lions Club members. Thank you.